ಭಲೆ ಜೋಡಿ ಈ ಸಿನಿಮಾಲಿ ನಾನು ಬರೀ ಗೆಸ್ಟ್ ಸಾಂಗ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಸ್ಪೆಷಲ್ ನಂಬರ್ ಆ್ಯಂಡ್ ಒಂದು ಇಂಪಾರ್ಟೆಂಟ್ ಸೀನ್ ಇರುತ್ತೆ. ದಟ್ಸ್ ಕೀ ಸೀನ್ ಆಫ್ ದಿ ಮೂವಿ ಅಂತ ಹೇಳ್ಬೋದು. ಒಂದು ಸ್ಟೋರಿ ಏನು ಟ್ರ್ಯಾಕ್ ಹೋಗ್ತಾ ಇರುತ್ತೆ, ನನ್ನ ಒಂದು ಪಾತ್ರ ಬಂದ ತಕ್ಷಣ ಕಂಪ್ಲೀಟ್ ಚೇಂಜ್ ಟ್ವಿಸ್ಟ್ ತೊಗೊಳುತ್ತೆ. ಸೊ ಅಲ್ಲಿ ಈ ಒಂದು ಸಾಂಗ್ ಬರುತ್ತೆ. ಸೊ ದಟ್ಸ್ ಆಲ್ಸೋ ವೆರಿ ಪೆಪ್ಪಿ ನಂಬರ್, ವೆರಿ ನೈಸ್. ಆ್ಯಂಡ್ ಚಿನಿ ಪ್ರಕಾಶ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಸಕ್ಕದಾಗಿ ಬರ್ತಾ ಇದೆ ಆ್ಯಂಡ್ ವೆರಿ ಫಾಸ್ಟ್. ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕಾಸ್ಟ್ಯೂಮ್ಸ್, ಹೇರ್ ಸ್ಟೈಲ್, ಮೇಕಪ್ ಎಲ್ಲನೂ ಒಂದು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ ಇದರಲ್ಲಿ. ದಿಸ್ ಇಸ್ ದ ಸಿಲ್ವರ್ ಆ್ಯಂಡ್ ಗೋಲ್ಡ್ ಔಟ್ಫಿಟ್. ನೆಕ್ಸ್ಟ್ ರೆಡ್ ಕಲರ್ ಒಂದು ಗೌನ್ ಬರುತ್ತೆ ಆ್ಯಂಡ್ ದೆನ್ ವಿಲ್ ಹ್ಯಾವ್ ಅ ಬ್ಲೂ ಕಲರ್ ಒನ್. ಸೊ ಚೆನ್ನಾಗಿ ಬರ್ತಾ ಇದೆ ಎಲ್ಲ. ಆ್ಯಂಡ್ ಮೂಮೆಂಟ್ಸ್ ದೇ ಆರ್ ರಿಯಲಿ ಫಾಸ್ಟ್. ಬಟ್ ಐ ಆಮ್ ಎಂಜಾಯಿಂಗ್. ಡಾನ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಐ ಲವ್ ಇಟ್ ಎನಿ ಟೈಮ್. ಡಾನ್ಸ್ ಅಂತ ಹೇಳಿದ ತಕ್ಷಣ ನಾನು ಎಂಜಾಯ್ ಪಟ್ಟು ಮಾಡ್ತೀನಿ. ಸೊ ಐ ಆಮ್ ಹ್ಯಾವಿಂಗ್ ಮೈ ಗುಡ್ ಟೈಮ್. ಇಟ್ಸ್ ಪಬ್ ಅಟ್ಮಾಸ್ಫಿಯರ್. ಎಲ್ಲ ಪಬ್ಬಿಗೆ ಬಂದಿರೋ ಅಂಥದ್ದೇ. ಕಾಸ್ಟ್ಯೂಮ್ ಕೂಡ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಡಿಸ್ಕೋ ಲೈಟ್ಸ್ ಹಾಕಿದ್ದಾರೆ. ಆ್ಯಂಡ್ ಈವನ್ ದ ಸ್ಟೇಜ್ ಸೆಟಪ್ ಆ್ಯಂಡ್ ಕಂಪ್ಲೀಟ್ ಒಂದು ಬಾರ್ ಸೆಟಪ್ ಇದೆ. ಸೊ ಒಂದು ಪಬ್ಬಲ್ಲಿ ನಡೆಯುವಂಥ ಸೀಕ್ವೆನ್ಸೇ ಇದು. ಇನ್ನು ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ನೀವು ಮಾಡ್ತಾ ಇದ್ದೀರಿ. ಸೊ ಟ್ವಿಸ್ಟ್ ಅಂತ ಹೇಳಿದ್ರು, ವಾಟ್ ಇಸ್ ದಟ್ ಟ್ವಿಸ್ಟ್? ಟ್ವಿಸ್ಟ್ ನಾನೇ ಹೇಳ್ಬಿಟ್ರೆ ಇನ್ನು ಸಿನಿಮಾ ಯಾಕೆ ನೋಡಬೇಕು? ಸೊ ಸಿನಿಮಾ ಅಲ್ಲಿ ನೋಡಿದ್ರೆ ಆ ಟ್ವಿಸ್ಟ್ ಏನು ಅಂತ ಗೊತ್ತಾಗುತ್ತೆ. ಚೆನ್ನಾಗಿದೆ. ಐ ಗೆಸ್ ದಿಸ್ ಈಸ್ ಹಿಸ್ ಥರ್ಡ್ ಸಿನಿಮಾ ಅಂತ ಅನಿಸುತ್ತೆ. ಸೊ ಈಸ್ ಡೂಯಿಂಗ್ ರಿಯಲಿ ಗುಡ್ ಜಾಬ್. ಸೊ ಚೆನ್ನಾಗಿದೆ. ಇದೊಂದು ಹಿಪ್ ಹಾಪ್ ಡಿಸ್ಕೋ ಥರ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಒಂದು ಬಾಲಿವುಡ್ ಫೀಲ್ನಲ್ಲಿ ಮಾಡ್ತಾಯಿದ್ದೀವಿ. ರಣಬೀರ್ ಕಪೂರ್ದು ಬೇಷರಮ್ಮು, ಬತ್ತಮೀಸ್ ದಿಲ್, ಆ ಥರ ಸಾಂಗ್ಗಳು ನೋಡಿಬಿಟ್ಟು ಆ ಥರ ಸೇಮ್ ಫೀಲ್ ಕೊಡೋಣ ಅಂತ ಮಾಡ್ತಾಯಿದ್ದೀವಿ. ಬಿಕಾಸ್ ರಿಚ್ನೆಸ್, ಯಾಕಂದರೆ ಹರಿಪ್ರಿಯಾದು ಇದು ಇಂಟ್ರಡಕ್ಷನ್ ಸಾಂಗ್. ನ್ಯೂ ಹೀರೋಯಿನ್ ಸೆಕೆಂಡ್ ಹಾಫ್ನಲ್ಲಿ ಇಂಟ್ರೊಡ್ಯೂಸ್ ಆಗ್ತಾರೆ. ಸೊ ಅವ್ರ ಜೊತೆಯಲ್ಲಿ ಒಂದು ಬಾಲಿವುಡ್ ಸ್ಟೈಲ್ ಸಾಂಗ್ ಮಾಡ್ತಾಯಿದ್ದೀನಿ. ವಿತ್ ರಿಚ್ ಕಲರ್ಸ್ ಆ್ಯಂಡ್ ಕಲರ್ ಸ್ಕೀಮ್ಸ್, ಡ್ರೆಸ್ ಚೇಂಜಸ್ ಆ್ಯಂಡ್ ಗ್ಲ್ಯಾಮರಸ್ ಮಾಡ್ತಾಯಿದ್ದೀನಿ. ಸೊ ಸುಮಂತು ನನಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಬಟ್ ವೆರಿ ಒಬೀಡಿಯಂಟ್ ಒಂದು ಆ್ಯಕ್ಟರ್. he tries to give his 100%. ನಾನು ಆ್ಯಕ್ಚುಲಿ ರಿಹರ್ಸಲ್ ಕೂಡ ಒಂದು 3 ದಿವಸ ರಿಹರ್ಸಲ್ ಟ್ರೈನ್ ಕೂಡ ಮಾಡಿದೆ. ಬಟ್ ಏನಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಒಂದು ಸೌತಿಂದ ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ಆಫ್ ಡ್ಯಾನ್ಸಿಂಗ್ಗೆ ತಗೊಂಬರೋಕ್ಕೆ ಒಂಚೂರು ಟೈಮ್ ಆಯಿತು. ಬಟ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಬ್ರಿಂಗ್ ಹಿಮ್ ಟು ಸ್ವಲ್ಪ ನಾರ್ತ್ ಹೀರೋಸ್ ಥರ ಮಾಡೋಣ ಅಂತ. ಸೊ ವಿ ಟ್ರೈನ್ ಟು ಗಿವ್ ಹಿಮ್ ದಟ್ ಕೈಂಡ್ ಆಫ್ ಅ ಲುಕ್. ಡ್ರೆಸ್ ವೈಸು, ಶಾರ್ಟ್ಸು, ಮೂಮೆಂಟ್ಸು, ಹ್ಯಾಂಡ್ ಆ್ಯಕ್ಷನ್, ಬಾಡಿ ಲ್ಯಾಂಗ್ವೇಜಸ್ಸು, ಆಮೇಲೆ ಎಕ್ಸ್ಪ್ರೆಷನ್ಸು, ಲಾಟ್ ಆಫ್ ಕ್ಲೋಸಪ್ಸ್, ಇದೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ಸುಮಂತ್ಗೆ ಡೆಫಿನೆಟ್ ಆಗಿ ಇದೊಂದು ಡಿಫ್ರೆಂಟ್ ಸಾಂಗ್ ಆಗಿರುತ್ತೆ. ಸೊ ಇಟ್ ವಿಲ್ ಲುಕ್ ಡೆಫಿನೆಟ್ಲಿ ಡಿಫ್ರೆಂಟ್ ಅಂತ ಕಾಣುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ನಾಟ್ ಲುಕ್ ಲೈಕ್ ಅ ಸೌತ್ ಇಂಡಿಯನ್ ಸಾಂಗ್. ಇಟ್ ವಿಲ್ ಡೆಫಿನೆಟ್ಲಿ ಒಂದು ಬಾಲಿವುಡ್ ಸಾಂಗ್ ಥರನೇ ಇರುತ್ತೆ ಅದು. ನಾನು ಪಿಕ್ಚರ್ ಫೀಲ್ಡಲ್ಲಿ ಯಾವತ್ತೂ ಫಾಸ್ಟ್ ಸಾಂಗ್ ಮಾಡಿರಲಿಲ್ಲ. ಬಟ್ ಇದು 5 ನಿಮಿಷನೂ ತುಂಬಾ ಫಾಸ್ಟ್ ಸಾಂಗ್ ಇದೆ. ಫಸ್ಟ್ ಟೈಮ್ ಚಿನಿ ಪ್ರಕಾಶ್ ಅವ್ರ ಜೊತೆ ಮಾಡ್ತಿರೋದು. ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಆಗಿದ್ದು ನನ್ನ ಗೌರಮ್ಮ ಶೂಟಿಂಗಲ್ಲಿ, ನಮ್ಮ ಹೋಮ್ ಪ್ರೊಡಕ್ಷನ್ಸಲ್ಲಿ, ಜರ್ಮನಿಯಲ್ಲಿ. ಅದು 10 ವರ್ಷದ ಕೆಳಗಡೆ. ಇವಾಗ ನಂಗೆ ಬರೀ 16 ಇಯರ್ಸ್ ಆಗಿತ್ತು. ಇವಾಗ 26. ಇವತ್ತು ನಾನು ನೋಡಿದ್ರೆ ಅವರಿಗೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಆಗಲೇ ಐ ಹ್ಯಾವ್ ಗ್ರೋನ್ ಅಪ್ ಆ್ಯಂಡ್ ವೆರಿ ಎಕ್ಸ್ಪೀರಿಯನ್ಸ್ ಮಾಸ್ಟ್ರು. ಅವ್ರ ಜೊತೆ ವರ್ಕ್ ಮಾಡೋಂಗೆ ಸಖತ್ ಖುಷಿ ಆಗುತ್ತೆ. ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್ ಫಾರ್ ಮಿ ಆ್ಯಕ್ಚುಲಿ. ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಎಂಥದ್ದು? ಪಾತ್ರ ಅಂತಂದರೆ ಇಟ್ಸ್ ಅ ಫನ್ ಲವಿಂಗ್ ಬಾಯ್ ಕ್ಯಾರೆಕ್ಟರು. ಇನ್ನು ಇದೊಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಹೇಳ್ಬೋದು. ರಿಷ್ ಕಪೂರ್ ಅವರಿದ್ದಾರೆ, ಹರಿಪ್ರಿಯಾ ಅವರಿದ್ದಾರೆ.
ಸೊ ಯಾವ ಥರ ಕತೆ ಏನಿದು, ವಾಟ್ ಇಸ್ ದ ಬೇಸಿಕ್ಸ್? ಬೇಸ್ ಅಂದರೆ ಇಟ್ಸ್ ರಾಮ್ ಕಾಮ್, ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಇದು. ಫನ್ ಲವಿಂಗ್ ಕ್ಯಾರೆಕ್ಟ್ರು ಹೀರೋ. 3 ಹೀರೋಯಿನ್ಸ್ ಇದ್ದಾರೆ, ಮೂರು ಜನನೂ ಲವ್ ಮಾಡ್ತಾನೆ. ಹರ್ಷಿಕಾ ಪೊನ್ನಚ್ಚನ್ ಫಸ್ಟ್ ಲವ್ ಮಾಡ್ತಾನೆ, ಆಮೇಲೆ ಶಾನ್ವಿ ಶ್ರೀವಾಸ್ತವ್ ಆ್ಯಂಡ್ ಹರಿಪ್ರಿಯ ಅವರು ಇದ್ದಾರೆ. ಅವ್ರು 3 ಜನ ಜೊತೆನೂ ಕೆಲಸ ಮಾಡೋಕ್ಕೆ ಸಖತ್ ಖುಷಿ ಆಗ್ತಿದೆ, ಯಾಕಂದರೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆಗೆ ಮಾಡ್ತಿರೋದು. ನಮ್ಮ ಹೋಮ್ ಪ್ರೊಡಕ್ಷನ್ಸಲ್ಲಿ ಅಥವಾ ನನ್ನ ಪಿಕ್ಚರಲ್ಲಿ ಎಲ್ಲರೂ ಬಿಗ್ ಹೀರೋಯಿನ್ ಜೊತೆನೇ ನಾನು ಮಾಡಿರೋದು. ಸೊ ಶಾನ್ವಿ ಶ್ರೀವಾಸ್ತವ್ ಆಗಲಿ ಅಥವಾ ಹರಿಪ್ರಿಯ ಅವರಾಗಲಿ ತುಂಬಾ ಕೋಆಪರೇಟಿವ್ ಆ್ಯಂಡ್ ವೆರಿ ನೈಸ್ ಆ್ಯಕ್ಟಿಂಗ್ ವಿತ್ ದೆಮ್. ಚಿತ್ರದ ಶೂಟಿಂಗ್ ಎಷ್ಟು ಅಂತ ಆಗಿದೆ? ಇವಾಗ ಟಾಕಿ ಪೋರ್ಷನ್ಸ್ ಮುಗಿದಿದೆ, ಇನ್ನೂ ಸಾಂಗ್ಸ್ ಬಾಕಿ ಇದೆ. ಇದೇ ಫಸ್ಟ್ ಸಾಂಗ್ ಮಾಡ್ತಿರೋದು ನಾವು. ಒಂದು 25 lakhs ಖರ್ಚು ಮಾಡಿ ಸೆಟ್ ಹಾಕಿದ್ದೀವಿ. ಇದೊಂಥರ ಪಬ್ ಸಾಂಗ್ ಇದು. ಸೊ ಫುಲ್ ಫಾಸ್ಟ್ ನಂಬರ್, ಏನು ಬ್ರೇಕೇ ಇಲ್ಲ ಫುಲ್ ಸಾಂಗಲ್ಲಿ. ಸೊ ಸಿಕ್ಕಾಪಟ್ಟೆ ಎನರ್ಜಿ ಇರಲೇಬೇಕು ಈ ಸಾಂಗ್ ಮಾಡೋಕ್ಕೆ. ನಂದು ಆಮೇಲೆ ಹರಿಪ್ರಿಯಂದು ಕಾಂಬಿನೇಷನ್ ಇದು. ಹರಿಪ್ರಿಯಂದು ಇಂಟ್ರೊಡಕ್ಷನ್ ಸಾಂಗ್ ಇದು. ಸೊ ಇನ್ನೊಂದು 2 ಸಾಂಗ್ ನಾವು ಅಬ್ರಾಡ್ ಹೋಗ್ತಾ ಇದ್ದೀವಿ, ಪ್ಲಸ್ 1 ಸಾಂಗ್ ಇಲ್ಲೇ ಮಾಡ್ತಾಯಿದ್ದೀವಿ, ನೈಟ್ ಸಾಂಗು. ಅದಕ್ಕೆ ಗಣೇಶ್ ಮಾಸ್ಟ್ರು ಬರ್ತಾರೆ. ಇನ್ನೊಂದು ಮದರ್ ಸೆಂಟಿಮೆಂಟ್ ಸಾಂಗ್ ಒಂದಿದೆ, ಸುಮಲತಾ ಮೇಡಮ್ ಅವರು ಮದರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಇದಕ್ಕೆ ಮದರ್ ಸೆಂಟಿಮೆಂಟ್ ಸಿಕ್ಕಾಪಟ್ಟೆ ಇದೆ ಈ ಪಿಕ್ಚರಲ್ಲಿ. ಬಡ್ಜೆಟ್ಟು ನಮ್ಮ ಪಿಕ್ಚರ್ ಮಾಡಿದಾಗ ಯಾವುದೂ ಲೆಕ್ಕ ಹಾಕಿಲ್ಲ. ಸೊ ಇದು ಹಾಗೆ ನಡೀತಾ ಇದೆ. ಚಿನ್ನಿ ಮಾಸ್ಟ್ರು ಎಕ್ಸ್ಪೀರಿಯನ್ಸ್ ಡ್ಯಾನ್ಸ್ ಮಾಸ್ಟ್ರು. ಇದು ಸೆಟ್ಟಲ್ಲಿ ಮಾಡ್ತಾಯಿದ್ದೀವಿ, ಒಂದು ಪಬ್ ಸೆಟ್ ಇದು. ಸೊ ಹಾಗಾಗಿ ಒಬ್ಬ ಒಳ್ಳೆ ಮಾಸ್ಟರ್, ಎಕ್ಸ್ಪೀರಿಯನ್ಸ್ ಮಾಸ್ಟರ್ ಬೇಕು. ಸೊ ಒಂದು 25 ಜನ ಡ್ಯಾನ್ಸರ್ಸ್ ಇಟ್ಕೊಂಡು ಒಂದು ಫಾಸ್ಟ್ ಮ್ಯೂಸಿಕ್ ಇದು, ಅದಕ್ಕೆ ಫಾಸ್ಟ್ ಡ್ಯಾನ್ಸಿಗೆ ಸ್ಟೆಪ್ಸ್ ಬೇಕಾಗಿರೋದ್ರಿಂದ ಚಿನ್ನಿ ಮಾಸ್ಟರ್ ಸೂಟಬಲ್ ಅಂತ ಹೇಳ್ಬಿಟ್ಟು ಈ ಸಾಂಗ್ ಮಾಡ್ತಾಯಿದ್ದೀವಿ. ಇಲ್ಲ, ಅಬ್ರಾಡಲ್ಲಿ ಈ 3ನೇ ತಾರೀಕು ಹೋಗ್ತಾ ಇದ್ದೀವಿ. 2 ಸಾಂಗ್ ಶೂಟ್ ಮಾಡ್ತಾಯಿದ್ದೀವಿ. ಒಂದು ಹುವಾ ಇನ್ ಸಿಟಿ ಅಂತೇಳಿ, ಇನ್ನೊಂದು ಚಿಯಾಂಗ್ ರೈ. ಅಲ್ಲಿ ಯಾರೂ ಇದುವರೆಗೂ ನಮ್ಮ ಕನ್ನಡದವ್ರು ಮಾಡಿಲ್ಲ ಆ ಥರ ಲೊಕೇಶನ್ನು. ಹಾಗಾಗಿ ಆ ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡ್ಕೊಂಬರ್ತಾಯಿದ್ವಿ. ಬಟ್ 7 to 8 days ಆಗುತ್ತೆ 2 ಸಾಂಗ್. ಚಿತ್ರ ಆಲ್ಮೋಸ್ಟ್ 95% ಮುಗಿದೋಗಿದೆ, ಎಕ್ಸೆಪ್ಟ್ ದಿ ಸಾಂಗ್ಸು. ಇನ್ನು ಟಾಕಿ ಪೋರ್ಷನ್ ಪ್ಯಾಚ್ ವರ್ಕ್ ಇದೆ ಅಷ್ಟೇ. ಈ ಚಿತ್ರ ಮೋಸ್ಟ್ ಪ್ರಾಬಲಿ ಮೇನಲ್ಲಿ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಸೊ ಮಳೆ, ಸ್ಕೂಲ್ ಓಪನ್ ಎಲ್ಲ ನೋಡ್ಕೊಂಡು ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.